ಆಫ್ಟರ್ 3 months ಮತ್ತೆ ಅದು ಸ್ಟಾರ್ಟ್ ಆಯ್ತು. ಕಾಸೆಲ್ಲ ಹೇಳ್ಕೊಂಡ್ರು. ಬಟ್ ಲಾಸ್ಟ್ ಅಲ್ಲಿ ಅವರು ಹೇಳಿದ್ರು ಏನೋ ಟೈಮ್ ತುಂಬಾ ಕಮ್ಮಿ ಇದೆ, ನಾವೇನು ಗ್ಯಾರಂಟಿ ಕೊಡಲ್ಲ ಅಂತ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಅವ್ರತನೇ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್, ನಿಮ್ಮ ಹೆಸರು? ಸರಿತಾ. ಎಲ್ಲಿಂದ ಬಂದಿರೋದು? ಪೀಣ್ಯ ಸೆಕೆಂಡ್ ಸ್ಟೇಷನ್. ಓಕೆ, ಪೇಷಂಟ್ ಯಾರು, ನಿಮ್ಗೆ ಏನಾಗ್ತದೆ? ಬ್ರದರ್, ನಮ್ಮ ಬ್ರದರ್. ಓಕೆ, ಅವ್ರ ಹೆಸರು ಮತ್ತು ವಯಸ್ಸು? ಬಿಜೇಂದ್ರ ಮೌರ್ಯ, 36 years. ಮ್ಯಾಮ್, ಫಸ್ಟ್ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಗಿದ್ದು? ಲಾಸ್ಟ್ 1 year ಆಯ್ತು ಗೊತ್ತಾಗಿ. ಅದಾದ್ಮೇಲೆ ಸರ್ಜರಿ ಎಲ್ಲ ಮಾಡಿಸಿದ್ವಿ. ಆಫ್ಟರ್ 3 months ಮತ್ತೆ ಅದು ಸ್ಟಾರ್ಟ್ ಆಯ್ತು. ಮತ್ತೆ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಇವಾಗ ಡಾಕ್ಟರ್ಸ್ ಎಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ತುಂಬಾ ಕಾಸೆಲ್ಲ ಹೇಳ್ಕೊಂಡ್ರು. ಬಟ್ ಲಾಸ್ಟ್ ಅಲ್ಲಿ ಅವರು ಹೇಳಿದ್ರು ಏನೋ ಟೈಮ್ ತುಂಬಾ ಕಮ್ಮಿ ಇದೆ, ನಾವೇನು ಗ್ಯಾರಂಟಿ ಕೊಡಲ್ಲ ಅಂತ. ಲಾಸ್ಟ್ ಅಲ್ಲಿ ಹೋಪ್ ಎಲ್ಲ ಹೋಯ್ತು. ಇವಾಗ ನಾವು ಆನ್ಲೈನ್ ಅಲ್ಲಿ ರೀಸೆಂಟ್ ಆಗಿ ನಮ್ಗೆ ಇದ್ರ ಬಗ್ಗೆ ಗೊತ್ತಾಯ್ತು. ಸೊ ನಾವು ಇಲ್ಲಿ ವಿಸಿಟ್ ಮಾಡಿರೋದು. ಫಸ್ಟ್ ಟೈಮ್ ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಟಂಗ್ ಕ್ಯಾನ್ಸರ್. ಸೊ ಅದ್ ಮತ್ತೆ ರಿಯಕರೆನ್ಸ್ ಆಗಿತ್ತಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವೇನಾದ್ರು ಆಪರೇಷನ್ ಅಥವಾ ಸರ್ಜರಿ ಮಾಡಿ ಕೀಮೋ ಇಂದ ಸ್ಟಾರ್ಟ್ ಮಾಡಿದ್ದು. ಕೀಮೋ ಆದ್ಮೇಲೆ ಸರ್ಜರಿ ಮಾಡಿದ್ದು. ಆಫ್ಟರ್ ಸರ್ಜರಿ ಮತ್ತೆ ಕೀಮೋ ಮಾಡಿ ಮತ್ತೆ ಲೇಸರ್ ಥೆರಪಿ ಮಾಡಿದ್ದು. ಓಕೆ, ಅದಾದ್ಮೇಲೆ 1 year ಮತ್ತೆ ರಿಯಕರೆನ್ಸ್ ಆಗಿರ್ಲಿಲ್ಲ, ಮತ್ತೆ ಇವಾಗ ಕಾಣಿಸ್ಕೊಂಡಿದೆ. 1 year ಅಲ್ಲ, 6 months ಮಾತ್ರ. ಓಕೆ, ಮತ್ತೆ ಅವಾಗ ಕಾಣಿಸ್ಕೊಂತು, ಮತ್ತೆ ರಿಯಕರೆನ್ಸ್ ಆಯ್ತು. ಸೊ ಇವಾಗ ಮತ್ತೆ ರಿಯಕರೆನ್ಸ್ ಆದ್ಮೇಲೆ ಎಲ್ಲಾದ್ರೂ ಬೇರೆ ಕಡೆ ತೋರಿಸಿದ್ರ ನೀವು? ಅದೇ BGS ಹಾಸ್ಪಿಟಲ್ ಕೆಂಗೇರಿಯಲ್ಲಿ ತೋರಿಸಿದ್ವಿ. ಅವರು ಬರೀ 8 daysಗೋಸ್ಕರ ಇಟ್ಕೊಂಡಿದ್ರು. ಬರೀ ಇನ್ಫೆಕ್ಷನ್ಗೋಸ್ಕರ ಟ್ರೀಟ್ಮೆಂಟ್ ಮಾಡಿದ್ದು. ಕೀಮೋ ಏನು ಕೊಟ್ಟಿಲ್ಲ, ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಅವರು. ಸೊ ಅವಾಗ ಕಂಡೀಷನ್ ಯಾವ ರೀತಿ ಇತ್ತು ಪೇಷಂಟ್? ಕಂಡೀಷನ್ ತುಂಬಾ ಬ್ಯಾಡ್ ಆಗಿತ್ತು ಮ್ಯಾಮ್. ಬಟ್ ಅಲ್ಲಿಂದ ನಾವು ಮನೆಗೆ ಕರ್ಕೊಂಡ್ ಬಂದಾಗ ಅವರು ಸ್ವಲ್ಪ ಆದ್ರೂ ರಿಕವರ್ ಆಗಿದ್ದಾರೆ. ಅವ್ರಿಗೊಂಥರ ರಿಲೀಫ್ ಇದೆ. ಬರೀ ಇಂಜೆಕ್ಷನ್ ಇದು ಅದು ಡ್ರಿಪ್ಸ್ ಅದ್ರಿಂದಾನೇ ಅವ್ರು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಕ್ಕೂ ಇಷ್ಟ ಇಲ್ಲ. ಒಂಥರ ಸೊ ಊಟ ಎಲ್ಲ ಮಾಡ್ತಾರ, ಮಾತಾಡಕ್ ಆಗತ್ತ? ಅವ್ರಿಗೆ ಫುಡ್ ಪೈಪ್ ಹಾಕಿದ್ದಾರೆ. ಅವ್ರಿಗೆ ಟಂಗ್ ಟ್ವಿಸ್ಟ್ ಆಗಲ್ಲ ಅವ್ರದ್ದು. ಸೊ ಫುಡ್ ಪೈಪ್ ಅಂತಾನೆ ಊಟ ಎಲ್ಲ ಆಗಲ್ಲ. ಓಕೆ, ಇವಾಗ ರೈಟ್ ನಾವು ಮನೇಲೇ ಇದಾರ? ಹೌದು, ಇವಾಗ ಫೈನ್. ಇವಾಗ ಈ ಹಾಸ್ಪಿಟಲ್ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲೊಂಥರ ರಿಲೀಫ್ ಸಿಕ್ಕಿದೆ, ಒಂದ್ ಹೋಪ್ ಸಿಕ್ಕಿದೆ. ಹೆಂಗಂದ್ರೆ ಡಾಕ್ಟರು ಅಲ್ಲಿ ಕ್ಲಿನಿಕ್ ಅಲ್ಲಿ ಹೇಳೋದೊಂಥರ, ಇಲ್ಲೊಂಥರ ಹೇಳಿದ್ದಾರೆ. ಬಟ್ ಇವರು ಗ್ಯಾರಂಟಿ ಅಂತ ಹೇಳಿಲ್ಲ, ಬಟ್ ಒಂಥರ ಹೋಪ್ ಕೊಟ್ಟಿದ್ದಾರೆ. ಹೌದು, ಆ ಕ್ಯಾನ್ಸರ್ ಒಂದ್ ಕಡೆ ಹೋಗಿ ಸ್ಟಾಪ್ ಆಗುತ್ತೆ, ರಿಕವರ್ ಆಗಕ್ ಟ್ರೈ ಆಗುತ್ತೆ, ಬಟ್ ಫುಲ್ಲಿ ಆಗುತ್ತೆ ಅಂತ ಏನು ಹೇಳಿಲ್ಲ. ಬಟ್ ಎಷ್ಟು ಹೇಳಿದ್ದಾರೆ ಅಷ್ಟಲ್ಲೂ ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ಹಾಸ್ಪಿಟಲ್ ಅಲ್ಲಿ ಅಷ್ಟನ್ನು ಕೊಟ್ಟಿಲ್ಲ ಡಾಕ್ಟರ್ಸ್. ಸೊ ಇವಾಗ ಬಂದು ಇಲ್ಲಿ ಮೆಡಿಸಿನ್ ಕೂಡ ತಗೊಂಡಿದ್ರೆ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಕೂಡ ನಾವು ಬಯಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.